ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಎಲ್ಲ ಕಾಲದಲ್ಲಿಯೂ ಪ್ರಾರ್ಥಿಸಿರಿ. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 21:36 ವಚನ. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂದನು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ನಾವು ಎಚ್ಚರವಾಗಿರಬೇಕಂತೆ. ಎಚ್ಚರವಾಗಿದ್ದು ಯಾವಾಗಲೂ ಪ್ರಾರ್ಥಿಸುತ್ತಾ ಇರಬೇಕಂತೆ. ಜಾರ್ಜ್ ಮುಲ್ಲರ್ ಎಂಬಂಥ ಒಬ್ಬ ಶ್ರೇಷ್ಠ ದೇವ ಮನುಷ್ಯರ ಬಳಿಯಲ್ಲಿ ಹೀಗೆ ಕೇಳಿದರು, ನೀವು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಪ್ರಾರ್ಥಿಸುತ್ತೀರಿ ಎಂಬುದಾಗಿ. ಅವರು ಹೇಳಿದ ಉತ್ತರ ಏನು ಗೊತ್ತಾ? ಹಲವು ಗಂಟೆಗಳ ಕಾಲ ಮಾತ್ರವಲ್ಲ, ನಾನು ಪ್ರತಿ ನಿಮಿಷವೂ ಪ್ರಾರ್ಥನೆ ಮಾಡುತ್ತೇನೆ. ನಡೆಯುವಾಗಲೂ, ಕುಳಿತುಕೊಳ್ಳುವಾಗಲೂ, ಎದ್ದೇಳುವಾಗಲೂ ಪ್ರಾರ್ಥಿಸುತ್ತೇನೆ. ನಾನು ನನ್ನ ಜೀವನ ಶೈಲಿಯನ್ನು ಪ್ರಾರ್ಥನೆಯಾಗಿಯೇ ಬದಲಾಯಿಸಿದ್ದೇನೆ ಎಂಬುದಾಗಿ ಹೇಳಿದ್ರಂತೆ. ನೋಡ್ರಿ, ನಾವು ಯಾವಾಗಲೂ ಪ್ರಾರ್ಥಿಸುತ್ತಿರಬೇಕೆಂಬುದಾಗಿ ಸತ್ಯವೇದ ನಮಗೆ ಸ್ತೋತ್ರ ಸಲಹೆ ನೀಡುತ್ತಿದೆ. ಯಾವಾಗಲೂ ಪ್ರಾರ್ಥಿಸುತ್ತಿರಬೇಕೆಂಬುದಾಗಿ ಹೇಳಿದ್ರೆ ಪಾಸ್ಟರ್ ನಾವು ಕೆಲಸ ಮಾಡಬಾರ್ದ, ನಾವು ಎಲ್ಲಿಗೂ ಹೋಗಬಾರ್ದ? ಹಂಗಲ್ರಿ. ನಾವು ಕೆಲಸ ಮಾಡುವಾಗಲೂ ಪ್ರಾರ್ಥಿಸಬಹುದು, ಕುಳಿತಿರುವಾಗಲೂ ಪ್ರಾರ್ಥಿಸಬಹುದು, ವಾಹನ ಓಡಿಸುವಾಗಲೂ ಪ್ರಾರ್ಥಿಸಬಹುದು, ಕಿಚನ್ನಲ್ಲಿ ಅಡಿಗೆ ಮಾಡುವಾಗಲೂ ನಾವು ಪ್ರಾರ್ಥಿಸಬಹುದು. ಸ್ತೋತ್ರ ಎಲ್ಲ ಸ್ಥಳಗಳಲ್ಲಿ, ಎಲ್ಲ ಸಮಯಗಳಲ್ಲಿ ನಾವು ಪ್ರಾರ್ಥಿಸಬಹುದು. ನೋಡ್ರಿ, ಎಲಿಯನು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಅವನ ಜೀವಿತದಲ್ಲಿ ಅನೇಕ ವಿಷಯಗಳಿಗೆ ಉತ್ತರವನ್ನು ಪಡೆದುಕೊಂಡನು. ಆದುದರಿಂದ ನಾವು ಸಹ ಎಲ್ಲ ಸಮಯಗಳಲ್ಲಿ ಪ್ರಾರ್ಥಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಹಾಗಾದರೆ ಪಾಸ್ಟರ್, ನಾವು ಹೇಗೆ ಪ್ರಾರ್ಥಿಸಬೇಕು? ಹೇಗೆ ಪ್ರಾರ್ಥಿಸಬೇಕಂದ್ರೆ, ಆಸಕ್ತಿಯಿಂದ ಪ್ರಾರ್ಥಿಸ್ರಿ, ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ, ಬೇಸರಗೊಳ್ಳದೆ ಪ್ರಾರ್ಥಿಸ್ರಿ, ನಂಬಿಕೆ ಉಳ್ಳವರಾಗಿ ಪ್ರಾರ್ಥಿಸ್ರಿ, ಸ್ತುತಿ ಗೀತೆಯನ್ನು ಹಾಡಿ ಪ್ರಾರ್ಥಿಸ್ರಿ, ಉತ್ಸಾಹದಿಂದ ಪ್ರಾರ್ಥಿಸ್ರಿ, ಉಪವಾಸದಿಂದ ಪ್ರಾರ್ಥಿಸ್ರಿ, ಎಡಬಿಡದೆ ಪ್ರಾರ್ಥಿಸ್ರಿ, ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸ್ರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೋಣೆಯ ಬಾಗಿಲನ್ನು ಹಾಕಿಕೊಂಡು ಪ್ರಾರ್ಥಿಸಿರಿ. ಸ್ತೋತ್ರ. ಹಾಗೆ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಏನು ನಡೀತದೆ ಗೊತ್ತಾ? ಸ್ತೋತ್ರ, ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡುತ್ತಾರೆ. ನೀವು ಶೋಧನೆಗಳಿಂದ ತಪ್ಪಿಸಿಕೊಳ್ಳಬಹುದು, ನಿಮ್ಮೊಳಗೆ ನಂಬಿಕೆ ಹೆಚ್ಚಾಗ್ತದೆ. ಸ್ತೋತ್ರ, ನೀವು ಕೇಳಿದ ಆ ಪ್ರಾರ್ಥನೆಗೆ ಉತ್ತರವನ್ನು ಪಡೆದುಕೊಳ್ತೀರಾ. ಅದು ಮಾತ್ರವಲ್ಲ, ದೇವರ ಪ್ರಸನ್ನತೆಯನ್ನು ಅನುಭವಿಸಬಹುದು. ಆಂತರಿಕ ಮನುಷ್ಯನು ಬಲ ಹೊಂದಬಹುದು. ಒಂದು ಜಯಶಾಲಿಯಾದ ಕ್ರೈಸ್ತ ಜೀವಿತವನ್ನು ನಡೆಸಲು ಪ್ರಾರ್ಥನೆ ಸಹಾಯ ಮಾಡುತ್ತದೆ. ದೇವರೊಂದಿಗೆ ನಡೆಯಬಹುದು, ದೇವರ ಚಿತ್ತವನ್ನು ನೆರವೇರಿಸಬಹುದು. ಅದು ಮಾತ್ರವಲ್ಲ, ಸ್ತೋತ್ರ, ರಹಸ್ಯವಾಗಿ ನಾವು ಪ್ರಾರ್ಥಿಸಿದ ವಿಷಯಗಳಿಗೆ ದೇವರು ಬಹಿರಂಗವಾಗಿ ಉತ್ತರವನ್ನು ಕೊಡುತ್ತಾರೆ. ಹಾಗಾದರೆ ಇನ್ನೇಕೆ ತಡ ಮಾಡುವಿರಿ? ನಮ್ಮ ವೈಯಕ್ತಿಕವಾದ ಪ್ರಾರ್ಥನೆಯನ್ನು ಹೆಚ್ಚಿಸಿಕೊಳ್ಳೋಣ. ಕರ್ತನಿಂದ ಮಹತ್ಕರವಾದ ಕಾರ್ಯಗಳನ್ನು, ಉತ್ತರವನ್ನು ಪಡೆದುಕೊಳ್ಳೋಣ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನಿನ್ನ ವಚನ ಹೇಳುವ ಹಾಗೆ ನಾವು ಯಾವಾಗಲೂ ಪ್ರಾರ್ಥಿಸುವುದಕ್ಕೆ, ಯಾವಾಗಲೂ ದೇವರೇ ನಿಮ್ಮಿಂದ ಉತ್ತರವನ್ನು ಬಯಸುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಎಷ್ಟೋ ದಿನದ 24 ಗಂಟೆ ಕೊಟ್ಟಿದ್ದೀರ. ನಾವು ಅನೇಕ ಸಂಗತಿಗಳನ್ನು ಮಾಡ್ತೇವೆ. ಅದರ ಮಧ್ಯದಲ್ಲಿ ಕೂಡ ದೇವರೇ ಸ್ತೋತ್ರಪ್ಪ, ನಮ್ಮ ಪ್ರಾಣಾತ್ಮ ಶರೀರ ಪ್ರಾರ್ಥನೆಗಾಗಿ ತೊರೆಯಲಿ ಸ್ವಾಮಿ, ನಿಮ್ಮನ್ನು ಹುಡುಕಲಿ ಸ್ವಾಮಿ. ಇನ್ನು ಹೆಚ್ಚಾಗಿ ಪ್ರಾರ್ಥಿಸುವಂತೆ ಚಿಕ್ಕ ಚಿಕ್ಕ ವಿಷಯಗಳಿಗಾಗಿ ದೇವರೇ, ಬರುವ ಸಮಸ್ಯೆಗಳಿಗಾಗಿ, ಬಲಹೀನತೆಗಳಿಗಾಗಿ, ಎಲ್ಲ ವಿಷಯಗಳಿಗಾಗಿ ಪ್ರಾರ್ಥಿಸಿ ಅದ್ಭುತ ಪಡೆದುಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ವಂದನೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ,
ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಎಲ್ಲ ಸಮಯದಲ್ಲಿ ನಾವು ಪ್ರಾರ್ಥಿಸುವವರಾಗಿರೋಣ. ಪ್ರಾರ್ಥಿಸಿ ಜಯದ ಒಂದು ಜೀವಿತವನ್ನು ಜೀವಿಸೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು.